ನನಗೆ ಹೋಗಿ ಸ್ಟೇಟ್ಮೆಂಟ್ ಮಾಡ್ತೇನೆ ಅಂತ ಹೇಳಿ ನಾನು ತಿರ್ಗಾ ಬಂದೆ. ಬಂದ ತಕ್ಷಣ ರಾಕೇಶ್ ಶೆಟ್ಟಿ ಸ್ವಲ್ಪ ಬ್ಯುಸಿ ಆಯ್ತು. ರಾಕೇಶ್ ಶೆಟ್ಟಿ ಅಂದ್ರೆ ಅವನನ್ನು ಬೇಲಲ್ಲಿ ಬಿಡಿಸ್ಕೊಳ್ಳುವಂತ ಬ್ಯುಸಿಯಲ್ಲಿ ಈ ಜನ ಹೋಯ್ತು ರಾಕೇಶ್ ಶೆಟ್ಟಿ. ಆ ಸಮಯದಲ್ಲಿ ನನಗೆ ರಾಕೇಶ್ ಶೆಟ್ಟಿ ಪೌರ್ಟಿ ರಾಕೇಶ್ ಶೆಟ್ಟಿ ಕಡೆಯ ಹುಡುಗ ಮತ್ತೆ ಈ ನಮ್ಮೊಟ್ಟಿಗೆ ಬಂದಂತ ಡ್ರೈವರ್ ಒಟ್ಟಿಗೆ ಮತ್ತೊಬ್ರು ಬಂದಿದ್ರು. ಆ ವ್ಯಕ್ತಿ ನನ್ನನ್ನು ಕರ್ಕೊಂಡು, ಒಬ್ಬ ಸೆಕ್ಯೂರಿಟಿ, ಇಷ್ಟು ಜನ ನನ್ನನ್ನು ಕರ್ಕೊಂಡು ಅಲ್ಲಿಗೆ ಹೋಗಿದ್ದೆ. ಅಲ್ಲಿಗೆ ಹೆಸರು ಯಶವಂತಪುರ. ಅದು ಯಶವಂತಪುರ ಅಂತ ಗೊತ್ತಾಗಿದ್ದು ಆ ದಿವಸನೇ ನನಗೆ. ಅವನಿಗೆ ಬೇಲು ಸಿಕ್ಕುವ ದಿವಸ ಸ್ವಲ್ಪ ಫ್ರೀ ಆಗಿದ್ದೆ, ಹಾಗೆ ಗೊತ್ತಾಯ್ತು ಪ್ಲೇಸ್. ಹಾಗೆ ನಾನು ಆ ದಿವಸ ಲಾಡ್ಜಿನೂ ಬೇರೆ ಮಾಡಿ ಕೊಟ್ಟಿದ್ರು, ಸಪ್ರೇಟ್ ಆಗಿ ಸ್ವಲ್ಪ ದೂರ ಮಾಡಿ ಕೊಟ್ಟಿದ್ರು, ಆಫೀಸಿಂದ ದೂರ ಮಾಡಿ ಕೊಟ್ಟಿದ್ರು. ಅವತ್ತು ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ, ನನಗೆ ಪೌರ್ಟಿ ರಾಕೇಶ್ ಶೆಟ್ಟಿ ಫೋನ್ ಮಾಡಿ, ಇದು ಅಂದ್ರೆ ನನಗೆ ಅಲ್ಲ, ನಮ್ಮನ್ನು ಕರ್ಕೊಂಡು ಬಂದ ವ್ಯಕ್ತಿ ವಜ್ರದೇವಿ ಸ್ವಾಮೀಜಿ ಮೊಬೈಲ್ಗೆ ಫೋನ್ ಮಾಡಿಬಿಟ್ಟು, ನಾಳೆ ಒಂದು ದಿವಸ ಅವ್ರು ನಿಲ್ಬೇಕು, ಯಾಕೆಂತ ಹೇಳಿದ್ರೆ ಅವರ ಕೈಯಲ್ಲಿ ಈ ಇಷ್ಟು ದೊಡ್ಡ ಪೊಲೀಸ್ ಆಫೀಸರ್ಸ್ ಗಳಿಗೆ ಸೌಜನ್ಯವನ್ನ ಹೋರಾಟಗಾರರಿಗೆಲ್ಲ ಕೇಸ್ ಮಾಡ್ಲಿಕ್ಕೆ ಉಂಟು ಅಂತ ಹೇಳಿದಾಗ ನನಗೆ ತಲೆಗೆ ತಿಡ್ಲು ಬಡಿದಾಗೆ ಆಯ್ತು. ನಾನು ಹೊರಗಡೆ ಬಂದೆ ಹೇಳಿದೆ, ನಮ್ಮನ್ನು ಕರ್ಕೊಂಡು ಬಂದವ ಇರ್ಲಿಲ್ಲ, ಕೆಳಗಡೆ ಹೋಗಿದ್ದವ, ನಾನು ಹೋಗ್ತೇನೆ, ಇಲ್ಲಾಂದ್ರೆ 112ಗೆ ಕಾಲ್ ಮಾಡ್ತೇನೆ, ನಾನು ಇಲ್ಲಿ ನಿಲ್ಲುವುದಿಲ್ಲ ಅಂತ ಹೇಳಿದೆ. ಅಷ್ಟೊತ್ತಿಗೆ ಬಂದು ಸ್ವಲ್ಪ ಚರ್ಚೆ ಆಯ್ತು ಹೊರಗಡೆ, ಅಂದ್ರೆ ಕ್ಯಾಮರಾ ಎಲ್ಲ ಇದೆ ಲಾಡ್ಜ್ ಅಲ್ಲಿ. ಚರ್ಚೆ ಆಗುವಾಗ ಲಾಡ್ಜ್ ಅವರು ಚರ್ಚೆ ಮಾಡಬೇಡಿ ಅಂತ ಹೇಳಿದ್ರು. ನಾನು ಚರ್ಚೆ ಆದ್ರೆ 112 ಕರಿತೇನೆ ಅಂತ ಹೇಳಿದ್ದೇನೆ. ಎಲ್ಲಿ ಪ್ಲೇಸ್ ಅಂತ ಗೊತ್ತು ನನಗೆ, ಇಲ್ಲಿಗೆನೆ ಪೊಲೀಸ್ ಬರ್ಲಿಕ್ಕೆ ಹೇಳ್ತೇನೆ. ಆವಾಗ ಅದೇನು ಬೇಡ, ನಾನು ಬರುದಿಲ್ಲ ನಿಮ್ಮೊಟ್ಟಿಗೆ, ಈ ಕರ್ಕೊಂಡು ಬಂದ ವ್ಯಕ್ತಿ ನಾನು ಬಸ್ಸಲ್ಲಿ ಹೋಗ್ತೇನೆ ಅಂತ ಹೇಳಿದ್ದೆ. ಆಗ ನೀವು ಬಸ್ಸಲ್ಲಿ ಏನು ಹೋಗುವ ಅವಶ್ಯಕತೆ ಇಲ್ಲ, ಬಂದ ಗಾಡಿಯಲ್ಲಿ ಹೋಗಿ, ನಾನು ಇಲ್ಲೇ ಇರ್ತೇನೆ, ರಾಕೇಶ್ ಶೆಟ್ಟಿಯನ್ನು ನೋಡಿ ಬರ್ತೇನೆ ನಾನು, ನೀವು ಹೋಗಿ. ಆದ್ರೆ ಇವತ್ತಿಂದ ನಿಮ್ಮ ಯಾವ ವಿಷಯಕ್ಕೂ ನಾವು ಬರಲ್ಲ, ಯಾವ ತೊಂದರೆ ಆದ್ರೂ ನಾವಿಲ್ಲ ಅಂತ ಹೇಳಿದ್ದು. ಆದ್ರೂ ನಾನು ಇದಕ್ಕೇನು ಇದು ಮಾಡ್ಲಿಲ್ಲ. ನಾನು ಮನೆಗೆ ಬಂದೆ. 6 ಗಂಟೆಗೆ ನಾನು ಪುತ್ತೂರಿಗೆ ಮುಟ್ಟಿದ್ದೇನೆ ನನ್ನ ಮನೆಗೆ. ಅಲ್ಲಿಂದ 10 ಗಂಟೆ ಸಮಯಕ್ಕೆ ವಜ್ರದೇವಿ ಸ್ವಾಮೀಜಿಯವರು ನಮ್ಮ ಯಜಮಾನರಿಗೆ ಫೋನ್ ಮಾಡಿಬಿಟ್ಟು, ನಾವು ಹೇಳಿದಾಗೆ ನೀವು ಕೇಳಲಿಲ್ಲ, ಇನ್ನೂ ಹೆಚ್ಚು ಕಮ್ಮಿ ಏನಾದ್ರೂ ಆದ್ರೆ ನಾವು ಅದಕ್ಕೆ ಜವಾಬ್ದಾರರಲ್ಲ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತೇಳಿ ಫೋನ್ ಕಟ್ ಮಾಡಿದ್ದಾರೆ. ಹಂಗಾರೆ ಇನ್ನು ನಿಮ್ಮ ಜೀವಕ್ಕೆ ಅಪಾಯ ಇದೆ. ಹೌದು, ಅದು 100% ಆಗಿದೆ ಅಲ್ಲ? ಹೌದು. ಈ ಹಿಂದೆ ನೀವು ಅವನ ಮನೆಗೆ ಬಂದ್ಬಿಟ್ಟು ದಬ್ಬಾಳಿಕೆ ಮಾಡಿದ 2 ಪ್ರಕರಣ ಅಲ್ಲಿ ದಾಖಲಾಗಿದೆ. ಫೋನ್ ಅಲ್ಲಿ ಬೈದಕ್ಕೆ ಒಂದೊಂದು ಪ್ರಕರಣ ಬಾಗೇಪಲ್ಲಿ ಠಾಣೆಯಲ್ಲೂ ದಾಖಲಾಗಿದೆ. ಇದರ ಮಧ್ಯೆಯಲ್ಲಿ ಏನಂತ ಹೇಳಿದ್ರೆ, ಹೋರಾಟಗಾರ ತೇಜೋವಧಿ ಆಗ್ಬೇಕು ಒಂದೇ. ಇದು ಜನರಿಗೆ ಇವಾಗ ಅರ್ಥ ಆಗಿರುತ್ತೆ, ಇನ್ನಾದ್ರೂ ಜನ ಅರ್ಥ ಆಗ್ಬೋದು. ಮತ್ತೆ ಅವರ ಜನ ಉಂಟಲ್ಲ, ವಜ್ರದೇವಿ ಸ್ವಾಮೀಜಿಯ ಜನ, ನಮ್ಮ ಕಲಿಸಿಕೊಟ್ಟಂತ ವ್ಯಕ್ತಿ ಸಮೇತ ನಮ್ಮ ಸೌಜನ್ಯನ ಗ್ರೂಪ್ ಅಲ್ಲಿ ಇದ್ದಾರೆ. ತುಂಬಾ ಜನ ಇದ್ದಾರೆ, ಅವರೇ ನೋಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ಅವರು ಹೇಳಿದ್ರು, ನಾವು ಗ್ರೂಪ್ ಅಲ್ಲಿ ಮಾತಾಡಿದ್ರೆ ಯಾರದು ಸುದ್ದಿ ಸೌಂಡ್ ಇರುವುದಿಲ್ಲ ನಾವು ಮಾತಾಡಿದ್ರೆ ಅಂತ. ಅಂದ್ರೆ ನಮ್ಮ ಸೌಜನ್ಯ ಹೋರಾಟಗಾರರ ತರನೇ ವರ್ತನೆ ಮಾಡ್ತಾ ಇದ್ದಾರೆ, ನಟಿಸ್ತಾ ಇದ್ದಾರೆ, ನಟನೆ ಮಾಡ್ತಾ ಇದ್ರಲ್ಲ. ಇದು ವಜ್ರದೇವಿ ಸ್ವಾಮೀಜಿ. ಇವರು ಸ್ವಾಮೀಜಿ ಅಂತ ಹೇಳಲಿಕ್ಕೆ ಆಗತ್ತೆ ಇವ್ರನ್ನು? ಆಗಲ್ಲ. ಈ ತರ ನಿಮ್ಮನ್ನು ಕಿಡ್ನಾಪ್ ತಾನೇ ಮಾಡಿರೋದು ಇವಾಗ ಅಲ್ಲಿಂದ. ಗೊತ್ತಿಲ್ಲ ರೀತಿಯಲ್ಲಿ ಕಿಡ್ನಾಪ್ ಮಾಡಿ ತಂದು ರಾಜೇಶ್ ಅವ್ರು ಕೊಟ್ಟಿರೋ ತಾನೇ ಇದು. ಏನಾದ್ರೂ ಅಲ್ಲಿ HME ಆದ್ರೆ ಯಾರು ಹೊಣೆಗಾರರು? ಯಾರೇ ಕೇಳುದು? ಯಾರೇ ಮಾತಾಡ್ಸಿರ್ಕೆ ಆಗ್ತಾ ಇತ್ತಾ? ಆಗ್ತಿರ್ಲಿಲ್ಲ. ಇವತ್ತು ವಜ್ರದೇವಿ ಸ್ವಾಮೀಜಿ ಮೇಲೆ ದೂರ ಏನೋ ದಾಖಲು ಮಾಡಿದಾರೆ ನೀವು? ಮಾಡಿ ಬಂದೆ. ಮಾಡಿದೀರಾ? ಮಾಡಿದ್ದೇನೆ. ನನಗೆ ಅಲ್ಲಿ ಇದು ಜಡ್ಜಿ ಹತ್ರ ಸ್ಟೇಟ್ಮೆಂಟ್ ಕೊಡ್ಲಿಕ್ಕಿತ್ತು ಪ್ರಶಾಂತನ ಬಗ್ಗೆ. ಹೌದು. ಆ ಸ್ಟೇಟ್ಮೆಂಟ್ ಒಟ್ಟಿಗೆ ಈ ಮಾಹಿತಿಯನ್ನು ಕೊಟ್ಟಿದ್ದೇನೆ ನಾನು. ಒಂದು ಪ್ರಶಾಂತನ ಮೇಲೆ ಕೊಟ್ಟಂತ ಕಂಪ್ಲೇಂಟ್, ಮತ್ತೆ ಬೆಳ್ಳಾರಿ ಪೊಲೀಸ್ ಸ್ಟೇಷನ್ ಅಲ್ಲಿ 2 ಕಂಪ್ಲೇಂಟ್ ಕೊಟ್ಟಂತದ್ದು, ಅದನ್ನು ತೆಗಿಬೇಕು, ಸುಳ್ಳು ಕಂಪ್ಲೇಂಟ್ ಅಂತ ಹೇಳಿ ವಜ್ರದೇವಿ ಸ್ವಾಮೀಜಿ ಅವರು ಕಳಿಸಿಕೊಟ್ಟು ನನ್ನನ್ನು ಬ್ಲಾಕ್ ಮೇಲ್ ಮಾಡಿದ್ದಾರೆ. ನನ್ನ ಹತ್ರ ಮಾಧ್ಯಮದ ಮುಂದೆ ಅವರು ಹೇಳಿಸಿದಂತ ಮಾತುಗಳನ್ನು ಮಾಧ್ಯಮದ ಮುಂದೆ ಹೇಳಿಕೆ ಹೇಳಿದ್ದಾರೆ. ನನ್ನ ಮೊಬೈಲ್ ಅನ್ನು ಇಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾರೆ. ನನಗೆ ಇನ್ನು ಮುಂದೇನೂ ಅವರಿಂದ ತುಂಬಾ ಅಪಾಯ ಇದೆ, ನನಗೆ ನ್ಯಾಯ ಸಿಗ್ಬೇಕಂತ ಹೇಳಿ ಕೇಳ್ಕೊಂಡಿದ್ದೀನಿ. ಹೌದು, ಜಡ್ಜಿ ತಗೊಂಡಿದ್ದಾರೆ ಕೇಸ್. ನಾವು ಈ ಹಿಂದೆನೂ ಹೇಳ್ತಾ ಇದ್ದೀವಿ, ಪ್ರತಿಯೊಬ್ರು ಹೇಳ್ತಾ ಇದ್ದೀವಿ, ಮಹೇಶನ್ನು ಹೇಳ್ತಾ ಇದ್ದೀವಿ. ನೋಡಿ, ಧರ್ಮಸ್ಥಳ ಎಲ್ಲ ಆಗ್ತಾ ಇರೋದು ಅನ್ಯಾಯ. ಇದರ ವಿರುದ್ಧ ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಎದ್ದು ನಿಂತಿದ್ದಾರೆ. ಈ ಒಂದು ಅತ್ಯಾಚಾರ ಕೊಲೆ ಕೊನೆಯಾಗಬೇಕು ಎಂಬ ಉದ್ದೇಶದಿಂದ ಆ ಸೌಜನ್ಯ ಹೆಣ್ಮಗಳನ್ನು ದೇವತೆಯ ರೂಪಕ್ಕೆ ತಾಳಿಸಿ ಮಹೇಶನ್ನ ಅಂತವ್ರನ್ನ ಇಳಿಸಿ ಈ ಒಂದು ಯುದ್ಧ ಪ್ರಾರಂಭ ಮಾಡಿರೋದು.
ಇದರ ಮಧ್ಯದಲ್ಲಿ ಯಾರು ಬಂದು ಆಟ ಆಡಬೇಡಿ. ಎಲ್ಲ ಪ್ರತಿಯೊಬ್ಬರು ಹೋರಾಟಗಾರರು ನಿಯತ್ತಾಗಿ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು. ಅದು ಅಲ್ಲದೆ ಆ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂಥ ಸಾವಿರಾರು ಹೆಣ್ಣು ಮಗಳ ಹಾಗೂ ಇನ್ನಿತರರ ಕೊಲೆ ಅತ್ಯಾಚಾರ ಆಗಿದೆ. ಇದಕ್ಕೆ ಒಂದು ನ್ಯಾಯ ಸಿಗಬೇಕೆಂಬ ಹೋರಾಟ ಮಾಡ್ತಾ ಇದ್ದೀವಿ. ಇದೆಲ್ಲ ಆಟ ಆಡಬೇಡಿ ಅಂತ ಹೇಳಿದ್ವಿ ನೋಡಿ, ಅವರಾಗೆ ಗುಂಡಿ ತೆಗೆದ ಅವರಾಗೆ ಗುಂಡಿ ಬೀಳ್ತಾ ಇದ್ದಾರೆ. ಜನರು ಇನ್ನಾದ ಅರ್ಥ ಮಾಡ್ಕೊಳ್ಳಿ. ಅವತ್ತು ಪವರ್ ಟಿವಿ ಇದೇ ಥರ ತಾನೇ ಮಾಡಿರೋದು, ಬ್ಲ್ಯಾಕ್ ಮೇಲೆ ತಾನೇ ಮಾಡ್ತಾ ಇರೋದು. ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಹೋರಾಟವನ್ನು ದಾರಿ ತಪ್ಪಿಸೋ ಕೆಲಸ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಈ ಹೋರಾಟ ದಾರಿ ತಪ್ಪಲ್ಲ. 100ಕ್ಕೆ 100% ನಮಗೆ ಜಯ ಸಿಕ್ಕೈತೆ. ಕಾನೂನು ಪ್ರಕಾರವೂ ಜಯ ಸಿಗುತ್ತೆ, ನಮ್ಮ ಹೋರಾಟ ಪ್ರಕಾರವಾಗಿ ನಮಗೆ ಜಯ ಸಿಕ್ಕೇ ಸಿಗುತ್ತೆ. ಇಂಥ ಒಂದು ವಿಷಯಕ್ಕೆ ಯಾರು ಹೋಗಿ ಧುಮುಕಬೇಡಿ. ನಮ್ಮ ಹೋರಾಟಗಾರನ್ನೇ ಇನ್ನೊಂದು ರೂಪಕ್ಕೆ ಅವ್ರನ್ನ ನೋಡ್ಬೋದು, ಇನ್ನೊಂದು ರೂಪಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ಬೋದು. ಇದಕ್ಕೆ ಯಾವುದಕ್ಕೂ ತಲೆ ಬಗ್ಗಿಸಬೇಡಿ ಅಂತ ನಮ್ಮ ಹೋರಾಟಗಾರರಿಗೆ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ.